ಇದಕ್ಕೆನ ಗೈಸ್ ಸ್ವಂತ ಮನೆ ಯಾವ್ದಿದ್ರು ಸ್ವಂತ ಮನೆನೇ ಆಫೀಸ್ ಮಾಡ್ಕೊಂಡು ಸಾಯ್ತಾ ಪೂರ್ತಿ ಬಂದ್ಬಿಟ್ಟಲ್ಲಿ ಎಲ್ಲ ಎಜುಕೇಶನ್ ಇರೋರು ಇಲ್ಲಿರೋರು ಅನ್ಬೇಕಿತ್ತು. ಕೂಶ್ಮಂಡ ಗರ್ಕೆಗೂ ಹುಲ್ಲಿಗೂ ಏನ್ ವ್ಯತ್ಯಾಸ? ಇವ್ರ ಫುಲ್ ಕನ್ಫ್ಯೂಷನ್ ಯಾವ್ದು ಹೆಂಗ್ ಹಿಡ್ಕೋಬೇಕು. ಓನರಿಗೆ ಫಸ್ಟ್ ಸ್ವೀಟ್, ಗಾಡಿ ಓನರ್ ಅಂತ ಇವಾಗ ಒಂದಿರೋದು ನಾಳೆ 100 ಆಗ್ಲಿ. ಇವತ್ತು ಹಾಕೋಣ ಇವತ್ತಿದನ್ನ ಹಂಗೆ ಅಂತ ಪಾಪ ಏನೇನೋ ತಂದಿದಾರೆ ಅವರು. ಸೋ ಸ್ವೀಟ್ ಆಫ್ ರಮ್ಯಾ ಅಂತೂ ನೆಕ್ಸ್ಟ್ ಲೆವೆಲ್ ಕುಣಿದಿದ್ದಾರೆ. ನಾವೆಲ್ಲ ಇನ್ಫ್ಲೂಯೆನ್ಸರ್ಸ್, ನಾವೆಲ್ಲ ದುಡಿತಾ ಇದೀವಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧನುಷ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ ನನ್ನೊಂದು ಏನೋ ವರ್ಕ್ ಇತ್ತು. 6ಗೆ ಎದ್ದು 7:30 ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಮುಗಿಸ್ಕೊಂಡ್ ಬಂದೆ. ಇವಾಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 9:30 10 ಆಗಿದೆ. 10:30 ಆಗಿದೆ. ಸೊ ಕೆಳಗಡೆ ನಮ್ದು ಕಾರ್ ಪಾರ್ಕ್ ಮಾಡಿದ್ವಿ. ಆ ಕಾರ್ ವಿಷಯಕ್ಕೇನೋ ಜಗಳ ಆಡಿದ್ದಾರೆ. ಅಂದ್ರೆ ಇಲ್ಲಿ ಮಾಡ್ಕೊಳ್ಳಿ, ಅಲ್ಲಿ ಮಾಡ್ಕೊಳ್ಳಿ, ಲೈನಲ್ಲಿ ಹಾಕೊಂಡು ಅಂತ ಹೇಳ್ಬಿಟ್ಟು. ಸೊ ಇದಕ್ಕೇನ ಗೈಸ್ ಸ್ವಂತ ಮನೆ ಯಾವ್ದಿದ್ರು ಸ್ವಂತ ಮನೆನೇ. ಸುಮ್ಮನೆ ನಾಯಿಗಳ ತರ ಜಗಳ ಆಡಕ್ ಬರ್ತಾರೆ. ಹಬ್ಬ ಅನ್ನೋದು ನೋಡ್ದಂಗೆ ಆಫೀಸ್ ಮಾಡ್ಕೊಂಡು ಸಾಯ್ತಾ ಪೂರ್ತಿ ಬಂದ್ಬಿಟ್ಟಲ್ಲಿ ಇಂಥ ಜನ ಏನ್ ಮಾಡೋದು? ಇಸ್ಕೊಂಬರಕ್ಕೆ ಅಂತ ಹೋಗಿದ್ದೀನಿ ಗಾಡಿ. ಅಷ್ಟೇ ಬಂದ್ಬಿಟ್ಟು ಆಗ್ಲೇ ಹಾಕಾಯ್ತು ಅಡ್ಡ ಪೂರ್ತಿ. ಗಾಡಿ ಟರ್ನ್ ಮಾಡಕ್ ಆಗ್ತಿಲ್ಲ ಪೂರ್ತಿ. ಅಮ್ಮ ಅಣೆ ಬೆಳ್ಳಗ ಇಲ್ವಾ? ಆ ತರಕ್ಕೆ ಹಾಕೋರೆ ಪೂರ್ತಿ ಬಂದ್ಬಿಟ್ಟಲ್ಲಿ. ನೋಡಿ ನೋಡಿ ಹೇಳಕ್ ಬರೋಕ್ಕಿಂತ ಮುಂಚೆ ಅವ್ರಿಗೆ ಫಸ್ಟ್ ಕಾಮನ್ಸೆನ್ಸ್ ಇದೆ ಅರ್ಥ ಮಾಡ್ಕೊಬೇಕು. ಯಾರು ಅಲ್ಲೇ ಎಜುಕೇಟೆಡ್ ಇಲ್ಲ ಹೋಗು ಅನ್ಬೇಕಾಯ್ತು. ಎಲ್ಲ ಎಜುಕೇಶನ್ ಇರೋರು ಇಲ್ಲಿರೋರು ಅನ್ಬೇಕಿತ್ತು. ಗಣಪತಿ ಅರ್ಶನದಲ್ಲಿ ಗಣಪತಿ ಮಾಡ್ತಾ ಇದಾರೆ. ಇಲ್ಲಿ ಉಳಿಸಿ ಚಿಕ್ಕಲ್ಲ ಪೂಜೆ ಮಾಡ್ಲಿಲ್ವಾ ಕೆಳಗಡೆ ಇವಾಗ? ಈಗ ರೆಡಿ ಮಾಡ್ತಿರೋದು. ರೆಡಿ ಮಾಡ ಅಂತ ಬಂದ್ರೆ ಅಷ್ಟೇ ಬಂದಾಗ್ಲೇ ಇದ್ ಮಾಡ್ತಾವ ಪೂರ್ತಿಯಲ್ಲಿ. ನಾನು ಕರಿಬೇಕಿತ್ತು ಕೆಳಗೆ. ಯಾರು ಕರಿ ಅಂತ ಆಡ್ರಿ ನಾಯಿಗಳು. ಅವ್ನು ಇಲ್ಲಿ ತಗ ನೋಡಿದ ಕಣಮ್ಮ ನಾನು. ನಾವ್ ಯಾತು ನೋಡಕ್ ಹೋಗೋಣ. ಭಯ ಒಂಚೂರು ಇನ್ನೊಂಚೂರು ಉಳಿಸ್ಕೊಂಡಿರುವಂತ ನಾವು ಹೋಗ್ತಿರ್ತಾರೆ ಕರೆ ಮಾಡಿಕೊಂಡು ಹೋಗ್ಬೇಕು. ಬೆಳಗ್ಗೆ ಏನೋ ಚೆನ್ನಾಗಿರೋ ಮೂಡಲಿತ್ತು ಬಂದ್ ಸಾಯ್ಬಿಡುತ್ತೆ. ಇವಾಗ ಕುಂಬಳಕಾಯಿ ಒಳಗೆ ಯಶು ಕೂಶ್ಮಾಂಡ ಅಂತಾರೆ ಇದಕ್ಕೆ. ಕೂಶ್ಮಂಡ ಯಾವ ಭಾಷೆ ಅದು? ನಿಮ್ ಸಕಲೇಶ್ಪುರ ಭಾಷೆನಾ? ಅಲ್ಲ ಅಲ್ಲ, ಕುಂಬಳಕಾಯಿ ಹೆಸರು ಕೂಶ್ಮಂಡ. ಗೈಸ್ ಕೂಶ್ಮಂಡ. ಸೊ ಅದನ್ನ ಇವತ್ತು ಹೊಡಿಯದೆ ಅದ್ರೊಳಗೆ ಕಾಯಿನ್ ಎಲ್ಲ ಹಾಕಿದೀವಿ. ನಮ್ಮ ಶಾಪ್ ಹತ್ರ ಇದನ್ನ ನೋಡಿದಾಗ ಕಾಯಿನ್ ಎಲ್ಲ ಎತ್ಕೊಳಕ್ ಚಿಕ್ಕ ಮಕ್ಳು ಓಡ್ ಬರೋರು, ಅದೆಲ್ಲ ನೆನಪಾಗತ್ತೆ ನನಗೆ. ಅಂಡ್ ಗೈಸ್ ನಮ್ಮ ಅಮ್ಮನ ಸೀರೆ ನೋಡಿ. ಈ ಸೀರೆ ಆಕ್ಚುಲಿ ರಿಯಲ್ ಆಗಿ ಚೆನ್ನಾಗಿದೆ, ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿಲ್ಲ. ಇದು ಕೂಡ ಯಶು ಶಾಪಲ್ಲಿ ನಮಗೆ ಕೊಟ್ಟಿದ್ದು, ಆನ್ಲೈನ್ ಶಾಪಲ್ಲಿ. ಈಗ ಹೂವು ಹಾಕ್ಬೇಕಿದನ್ನ ಗೈಸ್. ಗರ್ಕೆ ಅಂತಾರೆ ಇದಕ್ಕೆ, ಗರ್ಕೆ ಅಂತಾರೆ ತಾನೆ? ಗರ್ಕೆಗೂ ಹುಲ್ಲಿಗೂ ಏನ್ ಸಂಬಂಧ? ಐ ಮೀನ್ ಏನ್ ವ್ಯತ್ಯಾಸ? ಏನ್ ವ್ಯತ್ಯಾಸ? ಇದು ಒಳಕ್ಕೆ ದೇವ್ರ ಮನೆಗೆ ಕೊಡ್ಬೇಕಾಯ್ತು. ಮನೆ ದೇವ್ರ ಮನೆ ಗಣಪತಿ ಅಲ್ಲ, ನನ್ ಕ್ವಶನ್ ಆನ್ಸರ್ ಮಾಡ್ಲಿಲ್ಲ ನೀವು. ಗರ್ಕೆಗೂ ಹುಲ್ಲಿಗೂ ಏನ್ ವ್ಯತ್ಯಾಸ, ಸಂಬಂಧ? ಸರ್ ಏನ್ ವ್ಯತ್ಯಾಸ ಅಂದ್ರೆ ಗರ್ಕೆನೆ ಹುಲ್ಲು, ಹುಲ್ಲೇ ಗರ್ಕೆ. ಹೌದಾ ಗೈಸ್? ನಾನು ಇಲ್ಲಿ ತನಕ ಗರ್ಕೆನೆ ಬೇರೆ ಹುಲ್ಲೇ ಬೇರೆ ಅನ್ಕೊಂಡಿದ್ದೆ ಗೈಸ್. ನಮ್ಮ ಐನಾರು ಬಂದ್ಬಿಟ್ರು ನೋಡ್ರಿ. ಫುಲ್ ಡಿಸೈನ್ ಆಗಿ ಹಣೆ ಕುಂಕುಮ ಎಲ್ಲ ಇಟ್ಕೊಂಡಿದ್ದಾರೆ ನಮ್ಮಪ್ಪ. ಹೋಗಿ ಕಾಲ್ ತಕೊಂಡಿಯಾ? ನಾನು ಹೊರಗಡೆ ಹೋಗಿ ಬಂದಿದ್ದೀನಿ. ಆ ಮರದ ಎಲೆ ಕಿತ್ಕೊಂಡು ಇಲ್ಲಿ ಅದ್ರ ಮೇಲೆ ಇಟ್ಲು ನೋಡಿ ಎಷ್ಟು. ಇವಾಗ ಪೂಜೆ ಗೀಜೆಲ್ಲ ಆಗುತ್ತೆ. ಈಗ ತಾನೇ ಮೇಕೋಗಿ ಬಂದೀನಿ. 20 ಸತಿ ಮೇಕೋಗಿ ನಮ್ಮ ಅಣ್ಣ ಫುಲ್ ಜಗಳ ಆಗ್ಬಿಟ್ಟು ಫುಲ್ ಕೋಪ ಆಗ್ಬಿಟ್ಟಿದ್ದಾನೆ ಗೈಸ್. ಇಲ್ಲಿ ವಿಭೂತಿ ಹಚ್ಚಿದ್ದು ಯಶು ಎಲ್ಲ ಕಡೆ ವಿಭೂತಿ ಹಚ್ತವಳು ಇವಾಗ. ಅಂಡ್ ಇಲ್ಲಿ ನಮ್ಮ ಅಪ್ಪನ ಗಾಡಿಗೆ ಪೂಜೆ ಆಗ್ತಾ ಇದೆ. ನಾನ್ ಮುಡಿಸ್ತೀನಮ್ಮ, ನಮ್ ಬೇಬಿಗೆ ನಾನೇ ಹೂ ಮುಡಿಸ್ತೀನಿ. ಏನಶು? ನನ್ ಬೇಬಿಗೆ ನಾನೇ ಹೂ ಮುಡಿಸ್ತೀನಿ. ಒಳಗಡೆ ಅಲ್ಲಿ ಗಣಪತಿ ಇಟ್ಟು ಮಗದ ಯಶು ಅಂತೂ ಎಲ್ಲೆಲ್ಲಿ ಸಿಗೋದು ಎಲ್ಲಾ ಕಡೆ ಕುಂಕುಮ ಮಾಡ್ತಾವಳ ಒಟ್ನಲ್ಲಿ. ಇಲ್ಲಲ್ಲ ಅನ್ಸತ್ ಕಣಮ್ಮ. ದೀಪದ ಮೇಲೆ ಅದು ಇಲ್ಲಾಂದ್ರೆ ಇದಿಟ್ಬಿಡ್ರಿ ಕರ್ಪೂರನ. ನೋಡಪ್ಪ ನಾನು ಎಂತ ಮಾಸ್ಟರ್ ಮೈಂಡು. ಏನು ಒಪ್ಕೋತೀರಾ? ಈಗ ನೋಡಿ ಗೈಸ್ ಅದು ಹೆಂಗ್ ಉರಿಯಲ್ಲ ನೋಡೋಣ ದೀಪ. ನೀವು ಈ ಟೆಕ್ನಿಕ್ನ ಯೂಸ್ ಮಾಡಿ. ಈಗ ನೋಡಿ ಹೆಂಗ್ ಉರಿತಿದೆ, ಯಾವ ಗಾಳಿ ಬಂದ್ರು ಏನಾಗಲ್ಲ. ನಮ್ಮ ಪೋಕೋ ನೋಡಿ ಒಬ್ಳೆ ಮೇಲ್ಗಡೆ ನಿಂತವಳೆ, ನನ್ನ ಕರೆಯಂಗಿಲ್ಲ ಅವ್ರ ಪೂಜೆಗೆ ಅಂತ ಹೇಳ್ಬಿಟ್ಟು.
ಬಿಡ್ಲಾ ಎಲ್ಲ ಊದ್ಗಟ್ಟಿಲಿ ಪೂಜೆ ಮಾಡ್ತಾ ಇದೀವಿ. ಅಂತೂ ಇಂತೂ ಆಯುಧ ಪೂಜೆ ಸಿಂಪಲ್ ಆಗಿ ಆಗೋಯ್ತು. ಆದ್ರೂ ಅಮ್ಮ ನಮ್ಮ ಹಳೆ ಬಿಡೋ ಆಯುಧ ಪೂಜೆನೇ ಆಯುಧ ಪೂಜೆ ಅಲ್ವಾ? ನಾವು ಹೆಂಗೆ ಮಾಡ್ತಿದ್ವಿ ಅಲ್ಲ ರಾತ್ರಿ ಎಲ್ಲ ಅದೇನೇನೋ ಪೇಪರ್ನೆಲ್ಲ ಫುಲ್ ಅಂಟಾಕಿ ಗಮ್ ಥರ ಎಲ್ಲ ಮಾಡಿ ಸ್ಟಿಕ್ ಮಾಡಿ ಫುಲ್ ಹಿಂಗೆ ಒಂದು ಲೈನ್ ಥರ ಇರ್ತಿತ್ತು. ಅದಕ್ಕೆಲ್ಲ ಏನೋ ಡಿಸೈನ್ ಆರ್ಟ್ ಎಲ್ಲ ಮಾಡ್ತಾ ಇದ್ವಿ. ಇವಾಗ ಇಷ್ಟೊಲ್ಲೇ ಮುಗೀತಾ ಇದೆ ನೋಡಿ. ಏನು ಸ್ಕ್ರಂಚಿನ ಅಮ್ಮ ಪೂಕಿ ಕವರ್ ಹಾಕ್ರಿ ಫಸ್ಟ್ ಮೇಲೆಲ್ಲ ಗಲೀಜು. ಎಡೆ ಮಾಡಿ ಅಲ್ಲೇ ಹೂ ತಗೊಂಡು ಎಡೆ ಮಾಡಿ ಹಂಗೆ ಹಂಗೆ ಗೈಸ್ ನನ್ನ ಗಾಡಿನ ಲಕ್ಕಿ ಗೈಸ್. ಎಳ್ಳೆ ಫಸ್ಟ್ ಅದಕ್ಕೆ ಸಿಗ್ತೈತೆ. ಅಲ್ಲಿ ಸುಮ್ ಅಲ್ಲಿ ಎಲ್ಲಿ ಕಳ್ದೋಗಿದ್ರಪ್ಪಾಜಿ ನೀವು? ಎಲ್ಲಿ ಕಳ್ದೋಗಿದ್ದೀರಿ? ಏನೋ ಚಿಂತೆ ಮಾಡ್ತಾ ಇದೀರಾ? ಅದ್ನೇನ್ಪ ಮೂಡಿ ಹೋಯ್ತು ಇವಾಗ. ಊರಲ್ಲಿ ಒಂದ್ಸಲ ಮಾಡೋಣ ಹಂಗಾದ್ರೆ. ಇನ್ಯಾವಾಗ ಮಾಡ್ತೀವಿ ಊರಲ್ಲಿ? ಅದು ಎಲ್ಲ ಹೋಗ್ಬೇಕತ್ತೆ, ಎಲ್ಲ ತಗೊಂಡೋಗ್ಬೇಕು. ಎಲ್ಲ ಹೋಗಿ ಅಲ್ಲಿ ಉಳ್ಕೊಂಡ್ ಮಾಡ್ಬೇಕು ಗೈಸ್. ನಮ್ಮ ಊರಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ವಿ ಪೂಜೆ. ಅದು ಆಕ್ಚುಲಿ ಆಯ್ತು ಪೂಜೆ ಅಂದ್ರೆ. ಇವ್ರು ನೋಡಿಲಿ ಕಾಯಿಲೆ ಎರಡು ಸೆಪರೇಟ್ ಇಟ್ಟಿದ್ದೀನಿ ನೋಡಿ. ಎಷ್ಟು ನಿಮಿಷ ಕೊಡ್ತೀಯಾ? ಇವ್ರು ಫುಲ್ ಕನ್ಫ್ಯೂಷನ್ ಯಾವ್ದು ಹೆಂಗ್ ಹಿಡ್ಕೋಬೇಕು. ಇಲ್ಲಪ್ಪ ನಾನೇನು ಹೇಳಿಲ್ಲ. ಬಾಳೆ ನಮ್ಮ ಈ ಕಡೆ ಮುರಿದ್ಬಿಟ್ಟು ಈ ಕಡೆ ಸೈಡ್ ತಿರ್ಗಿ ಯಾರು ಎಡೆ ಮಾಡಿ ಗೊತ್ತಿಲ್ವಲ್ಲ ಬಿಡು ಹೋಗ್ಲಿ ಮಾಡಿ. ಈಗ ನಿಂಬೆಹಣ್ಣ ಕಟ್ ಮಾಡಿ ಅಪ್ಪ ಹಾಕ್ತಾರೆ. ಓ ನಿಲ್ಲಲ್ಲ. ನಿಂಬೆಹಣ್ಣು ತುಳಿಸಿದ್ರೆ ಒಳ್ಳೇದು. ಏಕೆ? ದೃಷ್ಟಿ. ಈ ಕಡೆಗೆ ಬರ್ರಿ. ಏನೇ ಗಾಡಿಗೆ ದೃಷ್ಟಿ ಏನೋ ದೋಷ ಇದ್ರೂ ಎಲ್ಲ ನಿವಾರಣೆ ಆಗುತ್ತೆ. ಕುಂಬಳಕಾಯಿ ನಿಂಬೆಹಣ್ಣು ಒಂದಿಷ್ಟು ಸಾಸಿವೆ ಕೈ ಹಿಡ್ಕೊಂಬಿಟ್ಟು ಹಿಂಗೆ ಉಳಿಸ್ಬಿಟ್ಟು ಕಸ್ಬಿಟ್ಟಿಗೆ ಹಾಕಿ ಹೋಗು. ಇಲ್ಲಾಂದ್ರೆ ಹೋಗ್ಬೇಕು ಹಂಗೆ ಹೋಗ್ಬೇಡ. ಎಡದ ಕೈಲಿ ಹಿಂಗ್ ಮಾಡ್ಬೇಕಾ? ಹಿಂಗ್ ಮಾಡ್ಬೇಕು ಬೇಗ ಉಲ್ಟಾ. ಅಲ್ಲಲ್ಲ ಎರಡು ಕೈಲಿ ಕುಡ್ಸಿದ ಕ್ಯಾಮ್ರಾದಲ್ಲಿ ಈ ಕಡೆ ಕೈ ಕಾಣುತ್ತಲ್ಲ ಅದಕ್ಕೆ. ಸ್ವೀಟಿಗೂ ಪೂಜಾ ಆತೈತಿ. ಈಗ ಹೆಂಗ್ ಹೊಡಿತೀರಾ ನೋಡ್ತೀನಿ. ಎಲ್ಲ ಪೀಸ್ ಪೀಸ್ ಆಗ್ಬೇಕು. ಮೈಗಾರುತ್ತೆ ದನು ಮುಂದೆ ಹೊಡಿಬೇಕು. ಈ ಕಡೆ ಸೈಡಿಗೆ ಬಂದು ಹೊಡಿರಿ. ಇನ್ನೊಂದ್ಸಲ ಕಟ್ಟೈತೆ ಬಿಡು ಬಿಡು. ಆ ಕಡೆಗೆ ಇಡು ಕಾಲಿನ ಆ ಕಡೆ. ಚಾಕು ಇಲ್ಲೇ ಐತೆ, ಕಟ್ ಮಾಡ್ಬಿಟ್ಟು ಇಡಿ. ಬೈಕ್ ಇಟ್ಟಿದೀವಿ. ಎಲ್ಲ ಒಂದೇ ತರ ಆಯ್ತು ಬಿಡು. ನಿಂಬೆಹಣ್ಣ ಚಕ್ರ ಕೆಳಗಡೆ ಇಟ್ಟಿದೀವಿ. ಸೊ ಅದನ್ನ ಹಂಗೆ ಮೂವ್ ಮಾಡ್ಬೇಕು. ಅದ್ರ ಮೇಲೆ ನಡೆಸ್ಬೇಕು, ಅಂದ್ರೆ ಓಡಿಸ್ಬೇಕು. ಇವಾಗ ಓನರಿಗೆ ಫಸ್ಟ್ ಸ್ವೀಟ್, ಗಾಡಿ ಓನರ್ ಅಂತ. ಇವಾಗ ಒಂದಿರೋದು ನಾಳೆ 100 ಆಗ್ಲಿ ಅಲ್ಲ ನಮ್ಮ ತಗೋಬಿಡಿ ಫುಲ್ಲು. ಕಾಜು ಕಟ್ಲಿ ಗೈಸ್, ಯಾರಿಗೆ ಕಾಜು ಕಟ್ಲಿ ಇಷ್ಟ ಕಮೆಂಟ್ ಮಾಡಿ ಗೈಸ್. ನಮ್ಮ ಊರಲ್ಲಿ ರೋಡಲ್ಲಿ ಹೋಗೋರಿಗೆಲ್ಲ ಕೊಡ್ತಿದ್ದು. ಸೊ ನಿಂಬೆಹಣ್ಣಿಂದು ಕತೆ ಮುಗೀತು. ನಮ್ಮಣ್ಣ ಅಲ್ಲಿ ನೋಡೋ ಅಷ್ಟರಲ್ಲಿ ಇಲ್ಲಿ ಆಲ್ರೆಡಿ ಗಾಡಿ ಓಡಿಸ್ಬಿಟ್ಟ ಅವನು. ಸೊ ಇವಾಗ ಮೇಲ್ಗಡೆ ಹೋಗಿ ನಮ್ಮಮ್ಮ ಬಿಸಿಬೇಳೆ ಬಾತ್ ಮಾಡಿದ್ದಾರೆ, ಅದನ್ನ ತಿನ್ನೋದೇನ. ನಾನು ಆಗ್ಲಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬೇಗ ಎದ್ದೋದು ಹಾಸು ಫೀಲ್ ಆಗ್ತಾ ಇದೆ. ನಾನು ಸೀರೆ ಉಡ್ಕೊಳ್ಳೋಣ ಅಂತಂದ್ರೆ ಅಷ್ಟೆಲ್ಲ ಆಗೋಯ್ತು ಗೈಸ್. ನನ್ನ ಮನೆಗೆ ಬಂದು ಇದು ಮಾಡೋ ಅಷ್ಟೊಂದು ಎಷ್ಟು ಹಾಲು ಕೊಡ್ತಾಳೆ ನೋಡಿಲ್ಲ. 10 ಮೇಲೆ ಅಂತ ಗೊತ್ತಿತ್ತು. ಇವ್ರು ಎಷ್ಟು ಜನ ಯಾರು ನೋಡಿದ್ರು, ಹಂಗಾಗಿ ಒಂದೇ ಉಸಿರಿ ಬಂದದ್ದಾಯ್ತು ಪೂಜೆಗೆ. ಈಗ ಇದೆಲ್ಲ ಎತ್ಕೊಂಡು ಹೋಗೋದಾ ಗೈಸ್? ನಮ್ಮನೇಲಿ ಇವತ್ತು ಚಿತ್ರಾನ್ನ, ಬಿಸಿಬೇಳೆ ಬಾತು ಮತ್ತೆ ಪಾಯಸ, ಕೋಸಂಬರಿಗೆ ಸೌತೆಕಾಯಿ ಎಲ್ಲ ರೆಡಿ ಐತೆ. ಸೌತೆಕಾಯಿ ಎಲ್ಲ ಮಿಕ್ಸ್ ಮಾಡಬೇಕು. ಮಾಡೋಷ್ಟು ಪೇಷನ್ಸ್ ಇಲ್ಲ. ಸೊ ಮಧ್ಯಾಹ್ನ ತಿನ್ಕೋತೀವಿ. ಅಮ್ಮ ಪಾಯಸ ತಿನ್ನುತ್ತಲ್ವಾ? ತಿನ್ನೋಣ ಗೈಸ್. ಅವನಿಲ್ಲದ ಗೈಸ್, ಅಣ್ಣ ಮತ್ತೆ ಯಶು ಹೋಗ್ತಾ ಇದಾರೆ. ಸರಿ ಆಯ್ತು, ಬಾಯ್. ಊರಿಗೆ ಅವರು ಊರಿಗೆ ಹೋಗ್ತಾ ಇದಾರೆ ಗೈಸ್.
ಸೊ ಹಾಗಾಗಿ ಇವತ್ತು ಮನೆಗೆ ಬಂದು ಇರ್ತಾರೆ ಅಂದ್ಕೊಂಡೆ. ಆ್ಯಕ್ಚುಲಿ ಇವತ್ತು ಸೀರೆ ಉಡ್ಕೊಂಡು ಶೂಟೆಲ್ಲ ಮಾಡಬೇಕಿತ್ತು, ಬಟ್ ಅವ್ರಿಗೇನೋ ಕೆಲಸ ಇದೆ ಅಂತ ಹೊಡ್ತಾ ಇದ್ದಾರೆ. ಸೊ ಈ ಸೀರೆನೇ ಎಷ್ಟು ತಂದು ಕೊಟ್ಟಿದ್ದು. ಇದು ನಂದು ಆ್ಯಕ್ಚುಲಿ ಬ್ಲೌಸು ಮೆಜರ್ಮೆಂಟ್ಗೆ ಅಂತ ಕೊಟ್ಟಿದ್ದೆ. ಸೊ ಇದು ಹೊಲ್ಸ್ಕೊಂಡು ತಂದಿದ್ದಾಳೆ ಇಶು. ನೋಡಬೇಕು ಇವಾಗ ಈ ಒಂದು ಸೀರೆನ ಅನ್ಬಾಕ್ಸಿಂಗ್ ಮಾಡೋಣ. ಸೀರೆ ಹೇಳಿದ್ನಲ್ಲ, ಸೊ ಇದೇ ಸೀರೆ ಬ್ಲೂ ಪಿಂಕ್ ಮತ್ತು ಸ್ವಲ್ಪ ಬೇಜ್ ಕಾಂಬಿನೇಷನಲ್ಲಿ. ಬ್ಲೌಸ್ ಬಂದ್ಬಿಟ್ಟು ಈ ಥರ ಈ ಥರ ಇದೆ. ನಾನು ಯೂಶ್ವಲಿ ಪ್ಯಾಡೆಡೇ ಯೂಸ್ ಮಾಡ್ತೀನಿ, ಸೊ ದಟ್ ಒಳಗಡೆ ಬ್ರಾಲೆಟ್ಸ್ ಎಲ್ಲ ಹಿಂಗೆ ಹೊರಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು. ಅಯ್ಯೋ ಸ್ನ್ಯಾಕ್ಸ್ ತಿನ್ನೋರು ಅವಳು ಆಡೋದೆ ಹಂಗೆ ಕಣಮ್ಮ. ಪೋಕೋ ಸ್ನ್ಯಾಕ್ಸ್ ಹಂಗೆ ತಿನ್ನೋದು ನೋಡಿ. ಆದ್ರೂ ಕೊಟ್ಟಿದ್ದು ಆಂಜನೇಯ ಅವಳು. ಅಪ್ಪಾಜಿ ಹಾಕ್ಬಿಡ್ರಿ, ಅದು ತೆಗ್ದು ಬಿಸಾಕ್ರಿ, ಸ್ಮೆಲ್ ಬಂತು ಅಂತಂದ್ರೆ ಇದು ಮಾಡೋಳು. ಅದು ಅವಳು ಇದಕ್ಕೆ ಹೋಗ್ಲೇಬಾರ್ದು. ಇವತ್ತು ಹಾಕೋಣ ಇವತ್ತು ಇದನ್ನ ರೆಡಿ ಮಾಡ್ಕೊಡ್ತೀರ ಹಂಗಾರೆ? ಸರಿ ನಡೀರಂಗ ಮೇಲೆ. ನಾನು ಇವತ್ತು ತಲೆ ಸ್ನಾನ ಮಾಡಲಿಲ್ಲ ಗೈಸ್. ಬೆಳಗ್ಗೆ ಅದನ್ನ ಹೇಳಿದ್ನಲ್ಲ, ನನ್ನೊಂದು ಸ್ವಲ್ಪ ಕೆಲಸ ಇತ್ತು ಅಂತ, ಅದಕ್ಕೆ ಬೇಗ ಹೋಗಿದ್ದೆ. ಅಲ್ಲಿಗೆ ಲೇಟ್ ಆಗಿಬಿಡುತ್ತೆ ಅಂತ. ಈಗ ಮೇಲ್ಗಡೆ ಹೋಗಿ ರೆಡಿ ಆಗುವ. ಟೋಟಲಿ ಇವತ್ತು ನನ್ನ ಫ್ರೆಂಡ್ಸ್ ಆಲ್ಮೋಸ್ಟ್ 5 ಮೆಂಬರ್ಸ್, ನನ್ನೂ ಸೇರಿಸಿ 6 ಜನ ನಾವು ಇವತ್ತು ಹೊರಗಡೆ ದಾಂಡಿಯಾಗೆ ಅಂತ ಹೇಳ್ಬಿಟ್ಟು ಹೋಗ್ತೀನಿ. ನವರಾತ್ರಿ ನೈಟ್ಗೆ ಅಂತ ಹೇಳ್ಬಿಟ್ಟು ಫುಲ್ ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಸೊ ಇವಾಗ ಬಿಸಿಬೇಳೆ ಬಾತ್ ತಿಂತಾ ಇದ್ದೀನಿ. ಸೊ ಎಲ್ಲರೂ ಬಂದಮೇಲೆ ಹೊರಡಬೇಕು. ಐ ಥಿಂಕ್ 3 ಜನ ಫ್ರೆಂಡ್ಸ್ ಇಲ್ಲಿ ಬರ್ತಾರೆ, ಮಿಕ್ಕಿದವ್ರು ಡೈರೆಕ್ಟಾಗಿ ಬಂದುಬಿಡ್ತಾರೆ. ಸೊ ಹಾಗಾಗಿ ನೋಡಿ ಹೇಗೆ ಇರುತ್ತೆ ನನ್ನ ಹೋಲ್ ನೈಟ್ ಅಂತ ಹೇಳ್ಬಿಟ್ಟು. ಸೊ ಗೈಸ್, ತುಂಬ ದಿನ ಆದಮೇಲೆ ನಕ್ಷತ್ರನ ಮೀಟ್ ಮಾಡ್ತೀನಿ. ತುಂಬ ದಿನ ಅಂದ್ಕೊಂಡಿದ್ವಿ, ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದಲ್ವಾ. ಸೊ ದಾಂಡಿಯಾಗೆ ಸಿಗೋಣ ಅಂತ ಹೇಳ್ಬಿಟ್ಟು ಕರೆದೆ. ಆ್ಯಂಡ್ ವೆರಿ ನೆಕ್ಸ್ಟ್ ಮೂಮೆಂಟ್ಸ್ ಲೈಕ್ ಎಸ್ ಲೆಟ್ಸ್ ಗೋ ಅಂತ ಹೇಳ್ಬಿಟ್ಟು. ಸೊ ಸ್ಪಾಂಟೇನಿಯಸ್ ಆಗಿ ಪ್ಲಾನ್ ಮಾಡಿದಂಥದ್ದು. ಸೊ ಟೋಟಲಿ ನಾ ಹೇಳಿದ್ನಲ್ಲ 6 ಗರ್ಲ್ಸ್ ಹೋಗ್ತಾ ಇದೀವಿ ಅಂತ. ಶಿ ಈಸ್ ಒನ್ ಆಫ್ ದೆಮ್. ಆ್ಯಂಡ್ ನನಗೆ ಅಂತ ಪಾಪ ಏನೇನೋ ತಂದಿದ್ದಾರೆ ಅವರು. ಸೋ ಸ್ವೀಟ್ ಆಫ್. ಸೊ ಇವಾಗ ಮೇಲ್ಗಡೆ ಇಟ್ಟು ನಮ್ಮಪ್ಪ ಅನ್ನ ಕರ್ಕೊಂಡು ಕ್ರಾಸ್ ರೋಡ್ಸ್ ಸ್ವಲ್ಪ ತಿನ್ಕೊಂಡು ಆಮೇಲೆ ದಾಂಡಿಯಾಗೆ ಹೋಗ್ತೀವಿ. ಸೊ ಗೈಸ್, ಫೈನಲಿ ಒಳಗಡೆ ಗರ್ಭದಲ್ಲಿ ಏನ್ ಡ್ಯಾನ್ಸ್ ಮಾಡಿದ್, ಏನಂತ ಅದಕ್ಕೆ ಡ್ಯಾನ್ಸ್ ಫ್ಲೋರ್, ಏನ್ ಡ್ಯಾನ್ಸ್ ಮಾಡಿದೀನಿ. ನೆಕ್ಸ್ಟ್ ಲೆವೆಲ್ ಕುಣಿದಿರೋದು ಎಲ್ಲಾರು. ಸಾಕಾಗೋಯ್ತಲ್ಲ ಗೈಸ್. ರಮ್ಯಾ ಅಂತೂ ನೆಕ್ಸ್ಟ್ ಲೆವೆಲ್ ಕುಣಿದಿದ್ದಾರೆ. ಇವರು ಅವ್ರ ಪರ್ಸನಲ್ ಕ್ಯಾಮ್ರಾಮ್ಯಾನ್ ಅನ್ಸುತ್ತೆ. ಕ್ಯಾಮ್ರಾ ಬಿಡಂಗೆ ಇಲ್ಲ, ಹಂಗೆ ಕ್ಯಾಮ್ರಾ ಶೂಟ್ ಮಾಡಿದ್ದಾರೆ. ಅಂಡ್ ಇವರು ನಮ್ಮ ಲಾಫಿಂಗ್ ಆಂಥಮ್ ಇವ್ರನ್ನ ನೋಡೇ ಮಾಡಿರೋದು. ನಗಡಿ ಪ್ಲೀಸ್, ಇನ್ನೊಂದ್ಸಲ ಮೇಡಮ್, ಇನ್ನೊಂದ್ಸಲ ಪ್ಲೀಸ್ ಪ್ಲೀಸ್ ಮೇಡಮ್, ಇನ್ನೊಂದ್ಸಲ. ಅವರ ನಗುವಿನಿಂದ ನಮ್ಮನ್ನ ನಗಿಸಿದ್ದಾರೆ ಇವತ್ತು. ಯಾವತ್ತು ಪಾನಿಗೆ ಬೇಡ ಅನ್ನೋದು. ಎಲ್ಲರೂ ಒಂದ್ ಪ್ಲೇಟ್ ತಗೊಂಡು 6 ಕೋಡಿ ತಿಸ್ಕೊಂಡು ಒಂದೊಂದು ತಿಂದಿದೀವಿ 6 ಜನ. ನಾವೆಲ್ಲ ಇನ್ಫ್ಲೂಯೆನ್ಸರ್ಸ್, ನಾವೆಲ್ಲ ದುಡಿತಾ ಇದೀವಿ. ಗೈಸ್, ನಮ್ಮ ಪ್ರೀತಿಯ ರಮ್ಯಾ ಅವರು ಹೋಗ್ತಾ ಇದ್ದಾರೆ. ಸೊ ರಮ್ಯಾ ವಿಲ್ ಮಿಸ್ ಯು. ಟೇಕ್ ಕೇರ್, ಹುಷಾರಾಗಿ ಹೋಗಿ. ನನಗೆ ಒಬ್ಳೆ ರಮ್ಯಾ ಇರೋದು, ಆಯ್ತಾ? ಬಾಯ್ ಬಾಯ್.